ನಮಸ್ಕಾರ ವೀಕ್ಷಕರೇ ಈ ನಡುವೆ ಸರಿಗಮಪ ಸೀಸನ್ 21ರ ಫೈನಲ್ ಪ್ರವೇಶವನ್ನು ಪಡೆದುಕೊಂಡಿದ್ದ ಬಾಳು ಬೆಳಗುಂದಿಯವರಿಗೆ ಪ್ರೇಕ್ಷಕರು ಬೇಸರವನ್ನು ಉಂಟು ಮಾಡಿದ್ದರು. ಈತನಿಗೆ ಹಾಡಲು ಬರುವುದಿಲ್ಲ. ಈತ ಶ್ರುತಿ ಮತ್ತು ಪಲ್ಲವಿ ಇಲ್ಲದೆ ಹಾಡುತ್ತಾನೆ ಮತ್ತು ಎಲ್ಲ ಹಾಡುಗಳನ್ನು ಒಂದೇ ರೀತಿಯಲ್ಲಿ ಹಾಡುತ್ತಾನೆ ಅಂತ ಸಾಕಷ್ಟು ಪ್ರೇಕ್ಷಕರು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಬಾಳು ಬೆಳಗುಂದಿಯವರಿಗೆ ಬೇಸರವನ್ನು ಉಂಟು ಮಾಡಿದ್ದರು. ಅಷ್ಟೇ ಮಾತ್ರವಲ್ಲದೆ ಜಿ ಕನ್ನಡ ವಾಹಿನಿ ಬಾಳು ಬೆಳಗುಂದಿಯವರನ್ನು ಕೇವಲ TRPಯನ್ನು ಹೆಚ್ಚಳ ಮಾಡಿಕೊಳ್ಳುವ ಉದ್ದೇಶದಿಂದ ಫೈನಲ್ ತನಕ ಕರೆದುಕೊಂಡು ಬಂದಿದೆ ಅಂತ ಸಾಕಷ್ಟು ಪ್ರೇಕ್ಷಕರು ಕಮೆಂಟನ್ನು ಮಾಡಿದ್ದರು. ಇನ್ನು ಜನರು ಮಾಡುತ್ತಿರುವ ಈ ಕಮೆಂಟ್ಗಳನ್ನು ನೋಡಿದ ಬಾಳು ಬೆಳಗುಂದಿಯವರು ಲೈವ್ ಬಂದು ಕಣ್ಣೀರು ಕೂಡ ಹಾಕಿದ್ದರು. ಜನರ ಕೆಟ್ಟ ಕಮೆಂಟ್ಗಳನ್ನು ಕಂಡು ಕಣ್ಣೀರು ಹಾಕಿದ ಬಾಳು ಬೆಳಗುಂದಿಯವರಿಗೆ ಈಗ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವ ಹಂಸಲೇಖ ಅವರು ಕರೆ ಮಾಡಿ ಧೈರ್ಯವನ್ನು ತುಂಬಿದ್ದಾರೆ. ಲೈವ್ ಬಂದು ಕಣ್ಣೀರು ಹಾಕಿದ ಬಾಳು ಬೆಳಗುಂದಿಯವರಿಗೆ ಕರೆ ಮಾಡಿದ್ದ ಹಂಸಲೇಖ ಅವರು ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರಂತೆ. ಹೌದು ಸ್ನೇಹಿತರೆ, ಬಾಳು ಬೆಳಗುಂದಿಯವರಿಗೆ ಕರೆ ಮಾಡಿದ್ದ ಹಂಸಲೇಖ ಅವರು ಬಾಳು ಬೆಳಗುಂದಿಯವರ ಬಳಿ ನೀನು ಯಾವುದೇ ರೀತಿಯ ಕೆಟ್ಟ ಕಮೆಂಟ್ಗಳಿಗೆ ಜಗ್ಗಬೇಡ, ನಿನ್ನಲ್ಲಿ ಬಹಳ ಒಳ್ಳೆಯ ಪ್ರತಿಭೆ ಇದೆ, ಅದನ್ನು ಬಳಸಿಕೊಂಡು ಇನ್ನಷ್ಟು ಮೇಲಕ್ಕೆ ಬಾ ಅಂತ ಹೇಳಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರಂತೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಬಾಳು ಬೆಳಗುಂದಿಯವರನ್ನ ಜಿ ಕನ್ನಡ ವಾಹಿನಿ ಕೇವಲ TRP ಹೆಚ್ಚಳ ಮಾಡಲು ಬಳಸಿಕೊಳ್ತಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.